ಆರ್ಥಿಕ ಸಂಕಷ್ಟದ ಎಚ್ಚರಿಕೆ ಬಿಗ್ ಶಾಕ್ಗೆ ನೀವು ಸಿದ್ಧರಾಗಿದ್ದೀರಾ? ದೇಶ ಮತ್ತು ಜಗತ್ತಿನ ಆರ್ಥಿಕ ಸ್ಥಿತಿ ಇದೀಗ ಅತ್ಯಂತ ಸೂಕ್ಷ್ಮ ಹಂತದಲ್ಲಿ ಇದೆ. ಬ್ಯಾಂಕಿಂಗ್ ದಿಗ್ಗಜ ಉದಯ್ ಕೋಟಕ್ ಅವರ ಎಚ್ಚರಿಕೆ ಇಂದು ದೇಶಾದ್ಯಂತ ಚರ್ಚೆಯ ವಿಷಯವಾಗಿದೆ. ಜಿಪಿ ಮೊರ್ಗನ್ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಮುಂಬರುವ ಆರ್ಥಿಕ ಆಘಾತದ ಬಗ್ಗೆ ಎಚ್ಚರಿಸಿವೆ. ಕಳೆದ 2 ತಿಂಗಳಿನಿಂದ ನಡೆಯುತ್ತಿರುವ ಯುದ್ಧದ ಪರಿಣಾಮಗಳು ಸಾಮಾನ್ಯ ಜನರಿಗೂ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ಅಂದರೆ ಅರ್ಥಶಾಸ್ತ್ರಜ್ಞರು ಭವಿಷ್ಯದ ಸಂಕಷ್ಟವನ್ನು ಈಗಾಗಲೇ ಗ್ರಹಿಸಿದ್ದಾರೆ. ಕೆಲ ವಿಶ್ಲೇಷಕರು ಅಂದಾಜಿನ ಪ್ರಕಾರ ಕಚ್ಚಾ ತೈಲದ ಬೆಲೆ 1 ಬ್ಯಾರೆಲ್ಗೆ $300 ವರೆಗೆ ತಲುಪಬಹುದು. ಅದು ನಡೆದರೆ ಕೇವಲ ಭಾರತ ಮಾತ್ರವಲ್ಲ, ಇಡೀ ಜಾಗತಿಕ ಆರ್ಥಿಕ ವ್ಯವಸ್ಥೆ ತೀವ್ರ ಒತ್ತಡಕ್ಕೆ ಒಳಗಾಗಬಹುದು. ಅಮೆರಿಕ, ಇರಾನ್ ಉದ್ವಿಗ್ನತೆ ಮತ್ತು ಹಾರ್ಮುಜ್ ಜಲಸಂಧಿಯ ಅಡ್ಡಿ ಜಗತ್ತಿನ ತೈಲ ಸರಬರಾಜನ್ನೇ ಏರುಪೇರು ಮಾಡುವ ಸಾಮರ್ಥ್ಯ ಹೊಂದಿದೆ. ಈ ಪ್ರಭಾವ ಈಗಾಗಲೇ ನಿಧಾನವಾಗಿ ಕಾಣಿಸುತ್ತಿದೆ. ಹಾಲಿನ ಬೆಲೆ ಏರಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಪ್ರತಿ ಲೀಟರ್ಗೆ $3 ಏರಿಕೆಯಾಗಿದೆ. ಡೀಸೆಲ್ ದರ ಏರಿಕೆಯ ಪರಿಣಾಮ ಅತ್ಯಂತ ವ್ಯಾಪಕ. ಹಾಲಿನ ಟ್ಯಾಂಕರ್ಗಳಿಂದ ಹಿಡಿದು ತರಕಾರಿವರೆಗೆ, ಸರಕು ಸಗಣಿ ವಾಹನಗಳವರೆಗೆ ಎಲ್ಲವೂ ಡೀಸೆಲ್ ಅವಲಂಬಿತವಾಗಿರುವುದರಿಂದ ನಿತ್ಯ ಬಳಕೆಯ ಪ್ರತಿ ವಸ್ತುವಿನ ಬೆಲೆಯೂ ಏರುತ್ತಿದೆ. ಏಪ್ರಿಲ್ ತಿಂಗಳಲ್ಲಿ ದ್ರವ್ಯಲಂಬನವು 8.3% ತಲುಪಿದ್ದು ಇಂದು ಇತ್ತೀಚಿನ ವರ್ಷಗಳ ಅತ್ಯಧಿಕ ಮಟ್ಟಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬೆಲೆ ಏರಿಕೆ ಸಾಮಾನ್ಯ ಕುಟುಂಬಗಳ ಮೇಲೆ ಹೆಚ್ಚಿನ ಹೊರೆ ಹಾಕುತ್ತಿದೆ. ಶ್ರೀಲಂಕಾ, ಬಾಂಗ್ಲಾದೇಶ್, ಜಪಾನ್, ಮಲೇಷಿಯಾ ಮತ್ತು ಯುರೋಪ್ ರಾಷ್ಟ್ರಗಳು ಈಗಾಗಲೇ ವಿದ್ಯುತ್ ನಿಯಂತ್ರಣ, ವರ್ಕ್ ಫ್ರಮ್ ಹೋಮ್, ಎಸಿ ಬಳಕೆಗೆ ಮಿತಿ ಮಾಡು, ಸರ್ಕಾರಿ ವೆಚ್ಚ ಕಡಿತದಂತಹ ಕ್ರಮಗಳನ್ನು ತೆಗೆದುಕೊಂಡಿವೆ. ಭಾರತ ಪ್ರತಿದಿನ ಲಕ್ಷಾಂತರ ಬ್ಯಾರೆಲ್ ಕಚ್ಚಾ ತೈಲ ಆಮದು ಮಾಡಿಸಿಕೊಳ್ಳುತ್ತಿದೆ. ಇದಕ್ಕಾಗಿ ವರ್ಷಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ವಿದೇಶಕ್ಕೆ ಹರಿದು ಹೋಗುತ್ತದೆ. ಇದನ್ನು ಮನಗಂಡ ಸರ್ಕಾರ ಸೌರಶಕ್ತಿ, ಎಲೆಕ್ಟ್ರಿಕ್ ವಾಹನಗಳು ಮತ್ತು ಪರ್ಯಾಯ ಇಂಧನಗಳತ್ತ ವೇಗದ ಹೆಜ್ಜೆ ಇಡುತ್ತಿದೆ. ಆದರೆ ಈ ಬದಲಾವಣೆ ತಕ್ಷಣ ಕಷ್ಟ ನಿವಾರಿಸಲಾರದು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಜನರಿಗೆ ಮಿತ ವ್ಯಯ ಮಾಡಿ ಎಂದು ಮನವಿ ಮಾಡಿದ್ದಾರೆ. ಬೆಲೆ ಏರಿಕೆ, ಉದ್ಯೋಗದ ಒತ್ತಡ, ಇಎಂಐ ಭಾರ ಮತ್ತು ಜೀವನ ವೆಚ್ಚ ಒಟ್ಟಿಗೆ ಸೇರಿ ಸಾಮಾನ್ಯ ಜನರ ಮೇಲೆ ದೊಡ್ಡ ಪ್ರಹಾರ ಮಾಡಬಹುದು. ಅದರಿಂದ ಈ ಗಳಿಗೆಯಲ್ಲಿ ಮಾಡಬೇಕಾದ ಒಂದೇ ಒಂದು ಕೆಲಸ ಅನಗತ್ಯ ಖರ್ಚು ಕಡಿಮೆ ಮಾಡಿ, ಉಳಿತಾಯ ಹೆಚ್ಚಿಸಿ ಮತ್ತು ಬರುವ ಸಂಕಷ್ಟಕ್ಕೆ ಸಿದ್ಧರಾಗಿರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.